ನಾನು ಸ್ಕೂಲಲ್ಲಿದ್ದಾಗ ಬಾಲಮಂಗಳ, ಚಂಪಕ, ಚಂದಮಾಮ ಅಂತ ಮಕ್ಕಳಿಗಾಗಿ ಕತೆ ಪುಸ್ತಕ ಬರೋದು. ನಾನು, ನನ್ನ ತಮ್ಮ, ನನ್ನ ತಂಗಿ 3 ಜನ ಫೈಟ್ ಮಾಡ್ತಾ ಇದ್ವಿ. ನಾನು ಫಸ್ಟ್ ಓದಬೇಕು ಅಂತ. ಅದರಲ್ಲಿನ ಶಕ್ತಿಮದ್ದು, ಡಿಂಗಾ ಕತೆಗಳು ಮತ್ತು ಅದರ ಇಮೇಜಸ್, ಲೇಔಟ್ಸ್ ಇವತ್ತಿಗೂ ನನಗೆ ತುಂಬಾ ಚೆನ್ನಾಗಿ ನೆನಪಿದೆ. ಇದು ನಾನಾದರೆ ಇನ್ನು ನನ್ನಮ್ಮ ನಮ್ಮನೆ ತೊಟ್ಟಿ ತುದಿಲಿ ಕಂಬಕ್ಕೆ ದಿಂಬು ಹಾಕೊಂಡು ನೆಲದ ಮೇಲೆ ಮಲ್ಕೊಂಡು ಸುಧಾ, ತುಷಾರ ತರಂಗದಲ್ಲಿ ಬರ್ತಾ ಇದ್ದ ಧಾರಾವಾಹಿಗಳನ್ನ ಓದ್ತಾ ಇರೋರು. ದಸರಾ ರಜಕ್ಕೆ, ಬೇಸಿಗೆ ರಜಕ್ಕೆ ಮೈಸೂರಿನ ದೊಡ್ಡಪ್ಪನ ಮನೆಗೆ ಹೋದ್ರೆ ಅಲ್ಲಿ ಅವರ ಮಕ್ಕಳಿಬ್ರು ಇಂಗ್ಲಿಷ್ನ ಟಿಂಕಲ್ ಓದೋರು. ಅದರಲ್ಲಿನ ಸುಪಂದಿ, ಶಿಕಾರಿ ಶಂಭು ಓದ್ಕೊಂಡು ವಾಪಸ್ ಊರಿಗೆ ಬಂದು ನಮ್ಮ ಡಿಂಗಾ, ಶಕ್ತಿ ಮದ್ದಿನ ಪಂಡಿತರನ್ನು ನೋಡಿದಾಗೆಲ್ಲ ಅವರುಗಳ ಮುಂದೆ ಇವರು ಸ್ವಲ್ಪ ವೀಕ್ ಅನ್ಸೋರು. ಇಂಗ್ಲಿಷ್ ಭಾಷೆಯ ಪ್ಯಾಕೇಜಿಂಗ್, ಅದರ ಪ್ರಭಾವ ಆ ವಯಸ್ಸಲ್ಲಿ ನ್ಯಾಚುರಲಿ ಜಾಸ್ತಿ ಇನ್ಫ್ಲುಯೆನ್ಸ್ ಮಾಡಿರುತ್ತೆ. ನಾನು ಫುಲ್ ಲೆಂತ್ ಒಂದು ಕಾದಂಬರಿನ ಓದಿದ್ದು ಮೋಸ್ಟ್ಲಿ ಸಿಡ್ನಿ ಶೆಲ್ಡನ್ನ ಮರ್ಡರ್ ಮಿಸ್ಟ್ರಿ ದಿ ಸ್ಕೈಸ್ ಫಾಲಿಂಗ್ ಅನಿಸುತ್ತೆ. ತುಂಬ ಹಳೆ ಪುಸ್ತಕ ಅದು. ಅದರ ಬೈಂಡಿಂಗ್ ಮತ್ತು ಪೇಜಸ್ಗಳು ಅಷ್ಟಾಗಿ ಗಟ್ಟಿಯಾಗಿರಲಿಲ್ಲ ಅಂದರೂ ಅದರ ಕತೆ ತುಂಬಾ ಗ್ರಿಪ್ಪಿಂಗ್ ಆಗಿತ್ತು. ಅಲ್ಲಿಂದ ಪುಸ್ತಕ ಓದೋದನ್ನು ಒಂದು ರೆಗ್ಯುಲರ್ ಹ್ಯಾಬಿಟ್ ಮಾಡಿಕೊಂಡೆ. ಅದರಲ್ಲಿ ನನಗೆ ಜಾಸ್ತಿ ಇನ್ಸ್ಪೈರ್ ಮಾಡಿದ್ದು ಡಾರ್ಕ್ ಥ್ರಿಲ್ಲರ್ಸ್, ಮಿಸ್ಟ್ರಿ, ಕ್ರೈಮ್, ಹ್ಯೂಮರ್ ಜಾನರ್ಗಳು. ಹ್ಯೂಮರ್ ಅಂತ ಬಂದರೆ ನನಗೆ ನಮ್ಮ ಬೀಚಿ ಇಸ್ ಆಲ್ ಟೈಮ್ ಫೇವ್ರೆಟ್. ಇವತ್ತು ವರ್ಲ್ಡ್ ಬುಕ್ ಡೇ, ಜೊತೆಗೆ ಬೀಚಿಯವರ ಹುಟ್ಟುಹಬ್ಬ ಕೂಡ. ಇದಕ್ಕಿಂತ ಬೆಸ್ಟ್ ಕೋಇನ್ಸಿಡೆನ್ಸ್ ಒಬ್ಬ ಓದುಗನಿಗೆ ಇನ್ನೇನು ಬೇಕು ಹೇಳಿ. ಮಿಡ್ ಆ್ಯಂಡ್ ಲೇಟ್ 20ಸಲ್ಲಿ ಇಷ್ಟ ಆದ ಚೇತನ್ ಭಗತ್, ರವೀಂದರ್ ಸಿಂಗ್ ಇವರೆಲ್ಲ ಯಾಕೋ 30ಸಲ್ಲಿ ಬೋರ್ ಆಗಕ್ಕೆ ಶುರು ಆದರು. ಅಷ್ಟರಲ್ಲಾಗಲೇ ಅಗತೆ ಕ್ರಿಸ್ಟಿಯ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್, ಅಗ್ನಿ ಶ್ರೀಧರ್ರ ಎದೆಗಾರಿಕೆ, ಹುಸೇನ್ ಝೈದಿಯ ಮೈ ನೇಮ್ ಇಸ್ ಅಬು ಸಲೀಂ, ಓಶೋರ ಬೀಯಿಂಗ್ ಇನ್ ಲವ್, ಜಿಡ್ಡು ಕೃಷ್ಣಮೂರ್ತಿ ಅವರ ಆನ್ ಫಿಯರ್, ಪಿ ಲಂಕೇಶ್ರ ನೀಲು ಕಾವ್ಯ, ಗೋರೂರು ರಾಮಸ್ವಾಮಿ ಅಯ್ಯಂಗಾರ ನಮ್ಮ ಊರಿನ ರಸಿಕರು, ರವಿ ಬೆಳಗೆರೆಯ ಓಮಾಟ, ಭೈರಪ್ಪ ಅವರ ಭೀಮಕಾಯ, ಶಿವರಾಮ್ ಕಾರಂತರ ಮೂಜನ್ಮ, ತೇಜಸ್ವಿ ಅವರ ಕರ್ವಾಲೋ, ಇನ್ನು ಬೀಚಿ ಅವ್ರದಂತೂ ಕೇಳೋ ಹಾಗೆ ಇಲ್ಲ. ಅವ್ರದ್ದೆಲ್ಲ ಬುಕ್ಸು ನನ್ನ ಆಲ್ ಟೈಮ್ ಫೇವ್ರೇಟ್. ನನ್ನ ಲೈಫ್ನ ಎಷ್ಟೋ ಕಷ್ಟಗಳನ್ನ, ಎಷ್ಟೋ ನೋವುಗಳನ್ನ ಹೋಪ್ಲೆಸ್ ಆಗದೆ, ಧೃತಿಗೆಡದೆ ನಾನು ಸ್ವಲ್ಪ ಈಸಿಯಾಗಿ, ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅಂದರೆ ಅದರ ಕಂಪ್ಲೀಟ್ ಕ್ರೆಡಿಟ್ಸ್ ನಾನು ಓದಿದ ಅಷ್ಟು ಬುಕ್ಸು, ಅಷ್ಟು ಆಥರ್ಸ್ಗೆ ಸೇರಬೇಕು. ಒಳ್ಳೆ ಬುಕ್ಸ್ನ ಓದೋದ್ರಿಂದ ಡೆಫಿನೆಟ್ಲಿ ನಮ್ಮ ಥಾಟ್ ಪ್ರೊಸೆಸ್, ಲೈಫ್ನ ನೋಡೋ ಪಾಯಿಂಟ್ ಆಫ್ ವ್ಯೂ ಬೇರೆನೇ ಆಗುತ್ತೆ. ಸ್ಕೂಲು ಕಾಲೇಜಲ್ಲಿ ಓದೋದು ಡಿಗ್ರಿಗೆ, ಕೆಲಸಕ್ಕೆ, ಅದರಿಂದ ಆಚೆ ಓದೋದು ಜ್ಞಾನಕ್ಕೆ, ಆತ್ಮಕ್ಕೆ. ನನ್ನ ಹತ್ರ ಇರೋ ಸುಮಾರು 600-700 ಬುಕ್ಸಲ್ಲಿ 10% ಆದರೂ ನಾನು ನನ್ನ ಫ್ರೆಂಡ್ಸ್ ಹತ್ರ ಯಾವುದಾದ್ರು ಒಂದು ಬೆಟ್ಟಿಂಗಲ್ಲಿ ಗೆದ್ದಿರೋದು, ನಾನಾಗಿ ಫ್ರೆಂಡ್ಸ್ಗಳನ್ನ ಕೇಳಿ ತೆಗೆಸ್ಕೊಂಡಿರೋದು. ಬಿಸಿಲಿಗೆ ಬಿಯರು, ಮೆದ್ಲಿಗೆ ಬುಕ್ಸು, ಇವೆರಡನ್ನೂ ಕೊಡಿಸೋ ಫ್ರೆಂಡ್ಸು ನಿಮ್ಗಿದ್ದಾರೆ ಅಂದರೆ ಯು ಹ್ಯಾವ್ ಎ ಗಿಫ್ಟೆಡ್ ಲೈಫ್ ಅಂತ. ದುರಂತ ಅಂದರೆ ಹೆಚ್ಚು ಕಮ್ಮಿ 2019ರಿಂದ ಆಚೆಗೆ ನಾನು ಹೆಚ್ಚಾಗಿ ಓದಿಲ್ಲ. ಹಾಳಾದ್ದು ಈ ಮೊಬೈಲು ಕಣ್ರಿ. ಐ ಹೇಟ್ ಮೈ ಸೆಲ್ಫ್ ಫಾರ್ ದಟ್. ದಯವಿಟ್ಟು ನೀವ್ಯಾರು ನಂತರ ಆಗಬೇಡಿ. ಓದೋದನ್ನ ಒಂದು ರೆಗ್ಯುಲರ್ ಹ್ಯಾಬಿಟ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ತಿಂಗಳಲ್ಲಿ 1-2 ಬುಕ್ಸ್ ಆದರೂ ಇರಲಿ ಆನ್ ಯುವರ್ ಟೇಬಲ್. ಇಟ್ ಕೀಪ್ಸ್ ಯುವರ್ ಮೆಂಟಲ್ ಹೆಲ್ತ್ ಸ್ಟೇಬಲ್. ಹ್ಯಾಪಿ ವರ್ಲ್ಡ್ ಬುಕ್ಸ್ ಡೇ ಆ್ಯಂಡ್ ಹ್ಯಾಪಿ ಬರ್ತ್ಡೇ ಬೀಚಿ ಬಾಸ್.